ಹಲೋ ಎವ್ರಿವನ್, ವೆಲ್ಕಮ್ ಟು DIY ಬೈ ನಿಶಾ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕ್ವಿಲ್ಲಿಂಗ್ ಇಯರಿಂಗ್ಸನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಮಾಡಿರುವಂಥ ಕೆಲವೊಂದು ಕಲೆಕ್ಷನ್ಗಳನ್ನು ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಇದು ಫಸ್ಟ್ ಡಿಸೈನ್. ಇದಕ್ಕೆ ಈ ಇಯರಿಂಗ್ಸನ್ನು ಮಾಡೋದಕ್ಕೆ ಹುಕ್ಸ್ ಬೇಕಾಗುತ್ತೆ. ಸೊ ಎಲ್ಲ ಇಯರಿಂಗ್ಸನ್ನು ಮಾಡೋದಕ್ಕೂ ಇಯರಿಂಗ್ಸ್ ಹುಕ್ಸ್ ಅಂತ ಏನಿದೆ ಅದು ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ಕ್ವಿಲ್ಲಿಂಗ್ ಪೇಪರ್ಸ್ ನೀವು ಒಂದು ಸೆಟ್ ತೊಗೊಂಡ್ರೆ ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಅಂದರೆ ಆಲ್ಮೋಸ್ಟ್ ನೀವು ಒಂದು ಪ್ಯಾಕೆಟ್ ತೊಗೊಂಡ್ರೆ ಅದರಲ್ಲಿ ಬೇಕಾದಷ್ಟು ಇಯರಿಂಗ್ಸನ್ನು ಮಾಡ್ಕೋಬೋದು. ಸೊ ಇಷ್ಟು ಕಲೆಕ್ಷನಲ್ಲಿ ನನಗೆ ಇದು ತುಂಬಾ ಬ್ಯೂಟಿಫುಲ್ ಅಂತ ಅನಿಸ್ತಿರೋದು. ತುಂಬ ನನಗೆ ಇಷ್ಟ ಇದು ಇಯರಿಂಗ್ಸ್. ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಇಯರಿಂಗ್. ಇದು ತುಂಬ ಸಿಂಪಲ್ ಆಗಿದೆ, ಮಾಡೋಕ್ಕೂ ತುಂಬ ಈಸಿ. ಡಿಪೆಂಡ್ಸ್ ಆನ್ ನೀವು ಯಾವ ಕಲರನ್ನು ಚೂಸ್ ಮಾಡ್ತೀರಿ, ಯಾವ ಥರ ಬೀಡ್ಸನ್ನು ಅದಕ್ಕೆ ಹಾಕ್ತೀರಿ. ಪರ್ಲ್ ಆಗಿರ್ಬೋದು ಅಥವಾ ಈ ಥರ ಕ್ರಿಸ್ಟಲ್ ಟಚ್ ಬರೋದಾಗಿರ್ಬೋದು. ಸೊ ಅದು ಯಾವ ರೀತಿ ಯೂಸ್ ಮಾಡ್ತೀರಿ ಡಿಪೆಂಡ್ಸ್ ಆನ್ ಅದಕ್ಕೆ ನಿಮ್ಮದು ಇಯರಿಂಗ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಮೇಯ್ನ್ಲಿ ನೀವು ಇಯರಿಂಗ್ಸ್ ಮಾಡಬೇಕಾದ್ರೆ ಫಿನಿಶಿಂಗ್ ಕರೆಕ್ಟಾಗಿ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಮೋಸ್ಟ್ ಪ್ರೊಬಬ್ಲಿ ಯಾರು ಫಸ್ಟ್ ಟೈಮ್ ಮಾಡ್ತಾರೆ ಒಂದೇ ಅದು ಏನು ನಾವು ಒಂದೊಂದು ಶೇಪನ್ನು ರೆಡಿ ಮಾಡಿ ಇಟ್ಕೊತೀವಿ, ಅದು ಶೇಪ್ ಸರಿ ಸೈಜಲ್ಲಿ ಬರಲ್ಲ, ಅಥವಾ ಅದರದ್ದು ಎರಡು ಅಂದರೆ ರೈಟ್ ಆ್ಯಂಡ್ ಲೆಫ್ಟ್ ಇಯರಿಂಗ್ಸ್ ಇದ್ದು ಡಿಸೈನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಕ್ಲೀನಾಗಿ ಯಾವ ರೀತಿ ಮಾಡೋದು, ಅದಕ್ಕೆ ಚೆನ್ನಾಗಿ ಯಾವ ರೀತಿ ಶೇಪ್ ಕೊಡೋದು, ಸೊ ಅದೆಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇವತ್ತು ಬಂದುಬಿಟ್ಟು ನಾನು ಮಾಡಿರೋಂಥ ಕಲೆಕ್ಷನ್ಗಳನ್ನು ನಾನು ತೋರಿಸ್ತೀನಿ. ಬಟ್ ಇದರಲ್ಲಿ ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ, ನಿಮಗೂ ಈ ಥರ ಇಯರಿಂಗ್ಸನ್ನು ಏನಾದರೂ ಕಲಿಬೇಕಂತಿದ್ರೆ ಡೆಫಿನೆಟ್ ಆಗಿ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ದಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕಂತ ಹೇಳಿಬಿಟ್ಟು. ಓಕೆ, ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನನಗೆ ಡೆಫಿನೆಟಾಗಿ ಮೋಟಿವೇಶನ್ ಸಿಗುತ್ತೆ ಡಿಫ್ರೆಂಟ್ ಆಗಿರೋ ಏನಾದರೂ ಡಿಸೈನನ್ನು ಮಾಡಿ ತೋರಿಸ್ಬೇಕಂತ. ಸೊ ಇದು ಬಂದುಬಿಟ್ಟು ಚೈನ್. ಇದು ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಆಗಿದೆ, ಬಟ್ ಇದನ್ನು ಮಾಡಬೇಕಂತ ಹೇಳಿದರೆ ತುಂಬಾ ಟೈಮ್ ತೊಗೊಳುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಾನು ಈ ಪೆಂಡೆಂಟ್ ಥರ ಆಲ್ಮೋಸ್ಟ್ 10 ಪೆಂಡೆಂಟನ್ನು ಮಾಡಿದ್ದೆ. ಸೊ ಅದರಲ್ಲಿ ಇವಾಗ 2 ಏನು ಲೆಫ್ಟ್ ಓವರ್ ಇತ್ತು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಅಂದರೆ ಕ್ವಿಲ್ಲಿಂಗಲ್ಲಿ ಯಾವುದೇ ಒಂದು ಇಯರಿಂಗ್ಸನ್ನು ಮಾಡೋದಿದ್ರೂ ಕೆಲವೊಂದು ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಕೆಲವೊಂದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಇದಕ್ಕೆ ಮಾಡಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಡೆಫಿನೆಟಾಗಿ ಫಿನಿಶಿಂಗು ಸೇಮ್ ಸೈಜ್ ಬರೋದು ತುಂಬಾ ಕಷ್ಟ. ಅಂದರೆ ನೀವು ಪ್ರಾಕ್ಟೀಸ್ ಮಾಡಿ ಮಾಡುವಂಥದ್ದು. ಇದು ನಾನು ಕ್ವಿಲ್ಲಿಂಗಲ್ಲೇ ಮಾಡಿರೋದು ಪೆಂಡೆಂಟ್ ಆ್ಯಂಡ್ ಚೈನ್ ಥರ. ಅಂದರೆ ಇದು ಸ್ಪೆಷಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವೇನಾದರೂ ನಿಮಗೆ ಈ ಥರ ಕಲಿಬೇಕಂತಿದ್ರೆ ಡೆಫಿನೆಟಾಗಿ ನನಗೆ ತಿಳಿಸಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಇಯರಿಂಗ್ಸನ್ನು ಮಾಡಿದ್ದೆ. ಅದರಲ್ಲಿ ಬ್ಯಾಕಲ್ಲಿ ಕ್ಲೀನ್ ಅಂದರೆ ಯಾವುದಾದ್ರೂ ಶೀಟ್ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಈ ಥರ ನಾನು ಇದನ್ನೇನು ಮಾಡಿದ್ದೀನಿ. ಸೊ ಇದರಲ್ಲಿ ಗ್ಯಾಪ್ ಕಾಣ್ತಾ ಇದೆ ಕೆಳಗಡೆ, ಬಟ್ ಆ ಶೀಟ್ ಇಟ್ಟರೆ ನೀವು ಅದು ಕ್ಲಿಯರಾಗಿ ಕಾಣುತ್ತೆ. ಓಕೆನಾ? ಸೊ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.